ಮಿನಿ ನೆಟ್ ಹೌಸ್ ಮಾಡಿದೀವಿ. ತೋಟಗಾರಿಕಾ ಇಲಾಖೆಗೆ ಸ್ಪೆಷಲ್ ಆಗಿ ಮಾಡ್ಕೊಡ್ತಾ ಇದೀವಿ. ಒಂಬು ಲೋ ಕಾಸ್ಟ್ ಅಲ್ಲಿ ಪ್ರಾಜೆಕ್ಟ್ ಮಾಡೋರಿಗೆ ಒಳ್ಳೆ ಉಪಯೋಗ ಇದೆ. ಶೇಡ್ ನೆಟ್ ಲೆಕ್ಚರ್ಸ್ ನ ಸ್ಮಾಲ್ ಸ್ಕೇಲ್ ಯೂನಿಟ್ ಅಲ್ಲಿ ಯಾವ ತರ ಮಾಡಬಹುದು ಅನ್ನೋದನ್ನ ಕ್ಲೀನ್ ಆಗಿ ಡೆಮೋ ಮಾಡಿ ತೋರಿಸಿದ್ದಾರೆ. 12 ಅಡಿ ಹೈಟ್ ಒಳ್ಳೆ ಬ್ಯಾಂಬೋ ಯೂಸ್ ಮಾಡಿ ಹೈಟೆಕ್ ಗ್ರೀನ್ ಹೌಸ್ ಗಳು ಮಾಡೋರು 50 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಕ್ಕಾಗಲ್ಲ. ಈ ನೆಟ್ ಹೌಸ್ ಇಂದ ತುಂಬಾ ಉಪಯೋಗ ಇದೆ. ತುಂಬಾ ಯೂಸ್ಫುಲ್ ಅಂತ ಅನಿಸ್ತು. ಬ್ಯಾಂಬೂ ರಿಯೂಸಬಲ್ ಸ್ಟ್ರಕ್ಚರ್ಸ್ ತುಂಬಾ ಇಂಪ್ರೆಸಿವ್ ಆಗಿದೆ. ಮೇಂಟೆನೆನ್ಸ್ ವೈಸ್ 7 ಇಯರ್ಸ್ ಅಂತೂ ಗ್ಯಾರಂಟಿ. ವೀಡ್ ಮ್ಯಾಟ್ ಇರುತ್ತೆ, ವೀಡ್ ಬರಲ್ಲ, ಕಾಸ್ಟ್ ಎಫೆಕ್ಟಿವ್ ಮತ್ತೆ ಲಾಂಗ್ ಲಾಸ್ಟಿಂಗ್. ಟೊಮೊಟೊ ಬೆಳಿಬಹುದು, ವೆಜಿಟೇಬಲ್ ಎನಿ ಕ್ರಾಪ್ ಬೆಳಿಕೊಬಹುದು, ಒಳ್ಳೆ ಹೀಲ್ಡ್ ಇರುತ್ತೆ. ಶೇಡ್ ಯಾವ್ದು ಬೇಕು, 50% ಶೇಡ್ ಬೇಕೋ, ಫುಲ್ ಶೇಡ್ ಬೇಕೋ, ಇದೆಲ್ಲ ತುಂಬಾ ಚೆನ್ನಾಗಿ ಡೆಮಾನ್ಸ್ಟ್ರೇಟ್ ಮಾಡಿ ಇಷ್ಟ ಆಯ್ತು. ತುಂಬಾ ಚೆನ್ನಾಗೂ ಇದೆ. ಪೆಸ್ಟ್ ಕಂಟ್ರೋಲ್ ಇರುತ್ತೆ, ಎಲ್ಲಾ ರೀತಿಯ ಉಪಯೋಗ ಇದೆ. ವೀಡ್ ಮ್ಯಾಟ್ ಬೆಡ್ ಇದು. ವಾಕಿಂಗ್ ಪಾತ್ ಅಲ್ಲೂ ವೀಡ್ ಮ್ಯಾಟ್ ಹಾಕೋಬಹುದು. ಕಳೆ ಔಷಧಿ ಹೊಡಿಬೇಕು, ಕಳೆ ತೆಗಿಬೇಕು, ಮೇಜರ್ ಪ್ರಾಬ್ಲಮ್ ಇರೋದೇ ಇಲ್ಲ. ಮಲ್ಚಿಂಗ್ ಶೀಟ್ ಹಾಕಿದಾಗ ಒಂದು ಬೆಳೆಗೆ ಒಂದೇ ಮಲ್ಚಿಂಗ್ ಪೇಪರ್ ಹಾಕೊಳ್ತಾರೆ, ತೆಗಿಬಹುದು, ಮತ್ತೆ ಬೆಡ್ ಮೇಲೆ ಹಾಕೋಬಹುದು. ಬಿದಿರಲ್ಲೇ ಬೆಡ್ ಮಾಡಿದೀವಿ, ಪೂರ್ತಿ ಬಿದಿರಲ್ಲೇ ಮಾಡಿದೀವಿ. ಸ್ಟ್ಯಾಂಡ್ ಹೂವು ಬೆಳಿಬಹುದು, ಮತ್ತೊಂದು ಏನೇ ಬೆಳೆದಿರ್ಬೋದು. ಕ್ರಾಪ್ ಕವರ್ ಅಲ್ಲಿ ಕವರ್ ಮಾಡ್ಕೋಬಹುದು. ನರ್ಸರಿ ಅವರು ಈ ತರ ಬೆಡ್ ಮಾಡಿ ಕವರಿಂಗ್ ಮಾಡ್ಕೋಬಹುದು. ಇದೊಂದು ಗ್ರೀನ್ ಶೇಡ್ ನೆಟ್, ಇದು 90 ವೈಟ್ ಶೇಡ್ ನೆಟ್, 125 GSM, 50% ಶೇಡ್. ಸ್ಪೆಷಲ್ ಸಿಲ್ವರ್ ಬ್ಲಾಕ್ ಶೇಡ್ ನೆಟ್. ಇದು ಸ್ಪೆಷಲ್ ಎಫೆಕ್ಟ್ ಅಂದ್ರೆ ಸಲ್ಸರ್ ವೆರೈಟಿಯಿಂದ ಮಾಡಿದ್ದಾರೆ. ಇದನ್ನ ನೆಟ್ ಹೌಸ್ ಒಳಗಡೆ ಸೌತೆಕಾಯಿ, ಕ್ಯಾಪ್ಸಿಕಮ್ ಏನ್ ಬೇಕಾದ್ರೂ ಬೆಳ್ಕೋಬಹುದು. ಇದು ವೀಡ್ ಮ್ಯಾಟ್ ಅಲ್ಲಿ ಕೋಕೋಪಿಟ್ ಬೆಡ್. ಈಗ ಇದರಲ್ಲಿ ಸದ್ಯಕ್ಕೆ ಪಾಲಕ್ ಹಾಕಿದ್ದೀನಿ. ನಮ್ಮ ಕೃಷಿ ಉದಯನಲ್ಲಿ ಪಾಂಡ್ ಲೈನರ್ ಸಿಗುತ್ತೆ 300, 400, 500 GSM ಅಲ್ಲಿ. ಬ್ಯಾಂಬೂ ನೆಟ್ ಹೌಸ್ ಎಲ್ಲ ಬಿದ್ರಲ್ಲೇ ಯೂಸ್ ಮಾಡಿದ್ವಿ. ಪಿನ್ ಟು ಪಿನ್ ಮೇಲೆ ಸಪೋರ್ಟಿಂಗ್ ಗೆ ಜಿಯೋ ವೈರ್, ಅದ್ರ ಮೇಲೆ ನೆಟ್. ಬಿದ್ರು ಎಲ್ಲಾ ತರ ಯೂಸ್ ಆಗುತ್ತೆ ಅನ್ನೋದಕ್ಕೆ ಒಂದು ಲೈವ್ ಡೆಮೋ. ನಮ್ಮಲ್ಲಿ ಏನೇನು ಸಿಗುತ್ತೆ ಅನ್ನೋದಕ್ಕೆ ಗ್ರೋ ಬ್ಯಾಗ್ ಇರುತ್ತೆ, ರೈನ್ ಗನ್ ಇರುತ್ತೆ, ಲೇ ಫ್ಲಾಟ್ ಟ್ಯೂಬ್ ಇರುತ್ತೆ, ಪಾಂಡ್ ಲೈನರ್ ಇರ್ತದೆ, ವೀಡ್ ಮ್ಯಾಟ್ ಇರ್ತದೆ, ಕ್ರಾಪ್ ಕವರ್ ಇರ್ತದೆ, ಎಲ್ಲಾ ತರ ಟಾರ್ಪಾಲಿನ್ಗಳು ಸಿಗ್ತದೆ, ಶೇಡ್ ನೆಟ್ ಇರ್ತದೆ, ಇನ್ಸೆಕ್ಟ್ ನೆಟ್ ಇರ್ತದೆ. ಡಿಫ್ರೆಂಟ್ ಟೈಪ್ ಶೇಡ್ ನೆಟ್ಗಳಿದೆ. ವರ್ಮಿ ಕಾಂಪೋಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿದ್ಮೇಲೆ ಆ ಸ್ಟ್ರಕ್ಚರ್ಸ್ನ ಮಾಡೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ರೆಡಿಯಾಗಿ ಸಿಗೋದ್ರಿಂದ ಇದನ್ನ ಒಂದ್ಸತಿ ಟ್ರೈ ಮಾಡಿ. ನಾನು ನೆಟ್ ಹೌಸ್ ಒಂದು 25 ಎಕರೆ ಮಾಡಿದ್ದೀನಿ. ಪಾಲಕ್ ಬೆಳಿತಾ ಇದ್ದೀನಿ. ಈಗ 5 ವರ್ಷ ಆಯ್ತು ನಾನು ಮಾಡಿ. ಇದುವರೆಗೂ ಡ್ಯಾಮೇಜಸ್ ಏನಿಲ್ಲ. ಅದನ್ನ ನೆಟ್ ಹೌಸ್ನ ನೀವು ಧೈರ್ಯ ಗಿಡದೆ ಮಾಡಿಕೊಳ್ಬೋದು. ನಮಸ್ಕಾರ ಸರ್. ಸರ್, ನನ್ನ ಹೆಸರು ವಿಜಯ್ ಕುಮಾರ್ ಅಂದ್ಬಿಟ್ಟು. ನಾನು ಕೃಷಿ ಉದಯ್ ಗ್ರೀನ್ ಸೊಲ್ಯೂಷನಲ್ಲಿರೋದು. ವರ್ಷ ಇಲ್ಲಿ ಹಾರ್ಟಿಕಲ್ಚರ್ ಅಂದರೆ ತೋಟಗಾರಿಕಾ ವಿಭಾಗದಿಂದ ಸಸ್ಯ ಸಂತೆ ಅಂತ ನಡೀತದೆ. ಇದು ಒಂಥರ ಚಿಕ್ಕ ಮೇಳ. ಈ ಮೇಳದಲ್ಲಿ ಈ ಬಾರಿ ನಾವು ಕೃಷಿ ಉದಯ್ ಕಡೆಯಿಂದ ಒಂದು ಲೈವ್ ಡೆಮೋ ಕೊಟ್ಟಿದ್ದೀವಿ. ಮತ್ತು ಯಾವ ಥರ ನೆಟ್ ಹೌಸ್ ಯಾವ ಥರ ಇರುತ್ತೆ, ನೆಟ್ ಹೌಸ್ ಒಳಗೆ ಎಷ್ಟು ಥರ ವಿಧವಾದ ನೆಟ್ ಯೂಸ್ ಮಾಡ್ಬೋದು, ಶೇಡ್ ನೆಟ್ ಯೂಸ್ ಮಾಡ್ಬೋದು, ವೀಡ್ ಮ್ಯಾಟ್ ಯೂಸ್ ಮಾಡ್ಬೋದು, ಮತ್ತು ವೀಡ್ ಮ್ಯಾಟಲ್ಲೇ ಬೆಡ್ ಯಾವ ಥರ ಮಾಡ್ಬೋದು ಅನ್ನೋದು ಒಂದು ಲೈವ್ ಡೆಮೋ ಕೊಟ್ಟಿದ್ದೀವಿ. ಬನ್ನಿ, ಒಳಗಡೆ ನೋಡಿರುತ್ತೆ. ಇದು ನಾವೊಂದು ಲೈವ್ ಡೆಮೋಗೋಸ್ಕರ ಒಂದು ಮಿನಿ ನೆಟ್ ಹೌಸ್ ಮಾಡಿದ್ದೀವಿ. ತೋಟಗಾರಿಕಾ ಇಲಾಖೆಗೆ ಸ್ಪೆಷಲಾಗಿ ಮಾಡಿಕೊಡ್ತಾ ಇದ್ದೀವಿ. ಇದರಲ್ಲಿ ಏನು ಸ್ಪೆಷಲ್ ಅಂದರೆ ನಾವು ಒಂದೊಂದು ನೆಟ್ಟು ಡಿಫ್ರೆಂಟ್ ಸೈಜ್ ನೆಟ್ ಯೂಸ್ ಮಾಡಿದ್ದೀವಿ. ಇಲ್ಲಿ ಮೇಲೆ ಶೇಡ್ ನೆಟ್ಟು, ಮತ್ತು ಇಲ್ಲಿ ವೀಡ್ ಮ್ಯಾಟ್ ಯೂಸ್ ಮಾಡಿದ್ದೀವಿ, ಸೈಡು ಇನ್ಸೆಕ್ಟ್ ನೆಟ್ ಯೂಸ್ ಮಾಡಿದ್ದೀವಿ, ಒಳಗಡೆ ಮಿನಿ ಪಾಂಡ್ ಮಾಡಿದ್ದೀವಿ, ಕೃಷಿ ಹೊಂಡ ಮಾಡಿದ್ದೀವಿ, ಮತ್ತು ಒಂದು ಕೋಕೋಪೀಟ್ ಬೆಡ್ ಮಾಡಿದ್ದೀವಿ, ಇನ್ನೊಂದು ಸಾಯಿಲ್ ಬೆಡ್ ಮಾಡಿದ್ದೀವಿ, ಇನ್ನೊಂದು ವೀಡ್ ಮ್ಯಾಟಿಂದನೇ ಬೆಡ್ ಮಾಡಿದ್ದೀವಿ. ಆಲ್ರೆಡಿ ಈಗೆಲ್ಲ ಫಾಸ್ಟ್ ಮೂವಿಂಗ್ ಅದೇನೇ ವೀಡ್ ಮ್ಯಾಟ್ ಬೆಡ್ ಅಂತ. ಈ ವೀಡ್ ಮ್ಯಾಟ್ ಬೆಡ್ ಮಾಡೋದ್ರಿಂದ ಕಳೆ ನಿಯಂತ್ರಣ ಅಂದರೆ ಈಗ ಕೆಲಸದವರು ಸಿಗ್ತಾ ಇಲ್ಲ ಕಳೆ ಕೀಳೋದಕ್ಕೆ ಅಂತ, ಮತ್ತು ಜಾಸ್ತಿ ಕಳೆ ಬರ್ತಾ ಇದೆ ಆದಾಗ ನೀವು ಪೂರ್ತಿ ಜಮೀನು ಪೂರ್ತಿ ನೋಡಿ ಈ ಥರ ಹಾಸ್ಕೊಂಡ್ಬಿಡ್ಬೋದು. ಜಮೀನು ಪೂರ್ತಿ ಈ ಥರ ಹಾಸ್ಕೊಂಡಾಗ ನಿಮಗೆ ಕಳೆ ಆಟೋಮೆಟಿಕ್, ಕಳೆ ಹೊರದು ಕಳೆ ಕೀಳೋದು, ಕಳೆ ಔಷಧಿ ಹೊಡಿಯೋದು ಇದು ಯಾವುದೂ ಇರೋದಿಲ್ಲ. ಅದಕ್ಕಾಗಿ ನಾವೇನು ಮಾಡಿದ್ದೀವಿ, ಒಂದು ಲೈವ್ ಡೆಮೋ ಕೊಟ್ಟಿದ್ದೀವಿ. ಬನ್ನಿ ನೋಡಿಸ್ತೀನಿ. ನೋಡಿ, ಇದು ವೀಡ್ ಮ್ಯಾಟ್ ಬೆಡ್. ಇದು ಈ ವೀಡ್ ಮ್ಯಾಟ್ ಬೆಡ್ಡಲ್ಲೇ ಯಾಕೆ ಮಾಡಬಾರ್ದು ಅಂತ ಮಾಡಿದ್ದೇವೆ. ಮತ್ತು ಈ ಸೈಡಲ್ಲೂ ಅಷ್ಟೇ ವಾಕಿಂಗ್ ಪಾತಲ್ಲೂ ವೀಡ್ ಮ್ಯಾಟ್ ಹಾಕ್ಕೋಬೋದು. ಈ ಥರ ಮಾಡೋದ್ರಿಂದ ನಿಮಗೆ ಕಳೆ ಅನ್ನೋದೇ ಗೊತ್ತಾಗಲ್ಲ. ಕಳೆ ಔಷಧಿ ಹೊಡಿಬೇಕು, ಕಳೆ ತೆಗಿಬೇಕು, ಇದು ಯಾವುದು ಮೇಜರ್ ಪ್ರಾಬ್ಲಮ್ ಇರೋದೇ ಇಲ್ಲ. ಮಾಮೂಲಿಯಾಗಿದು ಎಲ್ಲ ಮಲ್ಚಿಂಗ್ ಶೀಟ್ ಹಾಕಿದಾಗ ಒಂದು ಬೆಳೆಗೆ ಒಂದೇ ಮಲ್ಚಿಂಗ್ ಪೇಪರ್ ಹಾಕ್ಕೊಳ್ತಾರೆ. ಇದು ಹಂಗಲ್ಲ, ನೀವು ತೆಗಿಬೋದು, ಮಡಿಸ್ಬಿಟ್ಟು ಕ್ಲೀನಾಗಿ ಇಟ್ಕೊಂಡು ಮತ್ತೆ ಕಳೆ ಇದು ಮಾಡಿ ಮತ್ತೆ ಬೆಡ್ ಮೇಲೆ ಹಾಕ್ಕೋಬೋದು. ಇದೊಂದು ಮಾಡಿದ್ದೀವಿ. ಮತ್ತು ನೋಡಿ, ಇದು ಬಿದಿರಲ್ಲೇ ಬೆಡ್ ಮಾಡಿದ್ದೀವಿ. ಕೆಲವರು ನರ್ಸರಿಯಲ್ಲಿ ಬೆಡ್ ಮಾಡ್ಕೊಳ್ಳೋದಕ್ಕೆ GIL ಮಾಡ್ತಾರೆ, ನಾವು ಬಿದಿರಲ್ಲಿ ಮಾಡಿದ್ವಿ. ಯಾಕೆಂದರೆ ಬಿದಿರಲ್ಲಿ ಈ ಥರ ಮಾಡ್ಬೋದು ಅಂತ ತೋರಿಸೋದಕ್ಕೆ ಇದನ್ನು ಮಾಡಿರೋದು. ಇದು ಪೂರ್ತಿ ಬಿದಿರಲ್ಲೇ ಮಾಡಿದ್ದೀವಿ ಸ್ಟ್ಯಾಂಡು. ಮತ್ತು ಇದು ಕ್ರಾಪ್ ಕವರು. ನೀವು ಏನೇ ಹೂವು ಬೆಳಿಬೋದು, ಮತ್ತೊಂದು ಏನೇ ಬೆಳೆದಿರ್ಬೋದು, ಈ ಕ್ರಾಪ್ ಕವರಲ್ಲಿ ಕವರ್ ಮಾಡ್ಕೋಬೋದು. ಮತ್ತು ನರ್ಸರಿಯವರು ಈ ಥರ ಬೆಡ್ ಮಾಡಿ ನಾವು ಸ್ಯಾಪ್ಲಿಂಗ್ಸ್ ಹಾಕ್ಕೊಂಡು ಟ್ರೇಯಲ್ಲಿ ಇಟ್ಕೊಳ್ತೀವಲ್ಲ, ಅದನ್ನು ಕವರಿಂಗ್ ಮಾಡ್ಕೋಬೋದು. ಇದೊಂಥರ ಮಾಡಿದ್ದೀವಿ ಈ ಸತಿ. ಮತ್ತು ನೋಡಿ, ಇದೊಂದು ಗ್ರೀನ್ ಶೇಡ್ ನೆಟ್ಟು.
ಇದು 90 GSM ಬರ್ತದೆ. ಇದು ವೈಟ್ ಶೇಡ್ ನೆಟ್ಟು 125 GSM 50% ಶೇಡು. ಮತ್ತು ನೋಡಿ ಇದು ಸ್ಪೆಷಲ್ ಸಿಲ್ವರ್ ಬ್ಲ್ಯಾಕ್ ಶೇಡ್ ನೆಟ್, ಸಿಲ್ವರ್ ಶೇಡ್ ನೆಟ್ ಇದು ಅಪರೂಪ. ಅಂದರೆ ತುಂಬ ಜನ ಹಾಕಲ್ಲ, ಕಾಸ್ಟ್ಲಿ ಅಂದ್ಬಿಟ್ಟು. ಬಟ್ ಇದು ಸ್ಪೆಷಲ್ ಎಫೆಕ್ಟ್, ಅಂದರೆ ಸಲ್ಸರ್ ವೆರೈಟಿಯಿಂದ ಮಾಡಿದ್ದಾರೆ ಇದನ್ನು. ಹಂಗಾಗಿ ಇದನ್ನು ನೋಡ್ಬೋದು. ನೆಟ್ಟವ್ಸ್ ಒಳಗಡೆ ನಾವು ಏನೇನು ಬೆಳಿಬೋದು ಅನ್ನೋದಕ್ಕೆ ಸುಮ್ಮನೆ ಸಿಂಪಲಾಗಿ ನಾವೊಂದು ಡೆಮೋ ಮಾಡಿದ್ದೀವಿ. ಸದ್ಯಕ್ಕೆ ನಾನು ಹೂವಿನ ಗಿಡ ಹಾಕಿಟ್ಟಿದ್ದೀನಿ. ಇದರಲ್ಲಿ ನೀವು ಸೌತೆಕಾಯಿ, ಕ್ಯಾಪ್ಸಿಕಮ್ಮು ಏನು ಬೇಕಾದರೂ ಬೆಳ್ಕೊಬೋದು. ಇದು ಒಂದು ಲೈವ್ ಡೆಮೋ ಕೊಟ್ಟಿದ್ದೀನಿ. ಇದು ವೀಡ್ ಮ್ಯಾಟಲ್ಲಿ ಕೋಕೋಪಿಟ್ ಬೆಡ್. ವೀಡ್ ಮ್ಯಾಟಲ್ಲಿ ಕೋಕೋಪಿಟ್ ಬೆಡ್ ಅಂದರೆ ಕೆಲವರೇ ಟ್ರಫ್ ಶೀಟ್ ಯೂಸ್ ಮಾಡ್ತಾರೆ. ನಾನು ವೀಡ್ ಮ್ಯಾಟಲ್ಲೇ ಕೋಕೋಪಿಟ್ ಮಾಡಿ ಕೋಕೋಪಿಟ್ ಹಾಕಿ ಬೆಡ್ ಮಾಡಿದ್ದೀವಿ. ಈಗ ಇದರಲ್ಲಿ ಸದ್ಯಕ್ಕೆ ಪಾಲಕ್ ಹಾಕಿದ್ದೀನಿ ಲೈವ್ ಡೆಮೋಗೋಸ್ಕರ. ನಾಳೆ ಇದನ್ನು ಓಪನ್ ಮಾಡ್ತೀವಿ, ಆಟೋಮೆಟಿಕ್ಕಾಗಿ ಓಪನ್ ಮಾಡ್ತೀವಿ. ಓಪನ್ ಮಾಡಿದಾಗ ಇದೊಂದು ಗ್ರೋತ್ ಎಷ್ಟಿರುತ್ತೆ ಗೊತ್ತಾಗುತ್ತೆ. ಇದೊಂದು ಮಾಡಿದ್ದೀವಿ. ಮತ್ತೆ ಬನ್ನಿ ಇಲ್ಲಿ ಮಿನಿ ಕೃಷಿ ಹೊಂಡ, ಅಂದರೆ ಈ ನೆಟ್ ಹೌಸ್ ಒಳಗಡೆ ನಾನು ಲೈವ್ ಡೆಮೋಗೋಸ್ಕರ ಮಾಡಿದ್ದೀನಿ. ನಮ್ಮ ಕೃಷಿ ಉದಯನಲ್ಲಿ ಈಗ ಪಾಂಡ್ ಲೈನರ್ ಸಿಗುತ್ತೆ 300, 400, 500 GSM ಅಲ್ಲಿ. ಅದನ್ನು ತೋರಿಸೋದಕ್ಕೆ ಅಂತ ಇಲ್ಲೊಂದು ರೆಡಿ ಮಾಡಿ ಇಟ್ಟಿದ್ದೀವಿ. ಇದೊಂದು ಇದೆ ನಮ್ಮಲ್ಲಿ. ಮತ್ತು ನೋಡಿ, ಇವತ್ತು ಏನು ನಾವು ಇದು ಲೈವ್ ಡೆಮೋ ಕೊಡ್ತಾ ಇದ್ದೀವಲ್ಲ, ಇದು ಯಾವಾಗಲೂ ಪರ್ಮನೆಂಟಾಗಿ ಇಲ್ಲೇ ಇರ್ತದೆ. ಇನ್ನು ನಾವು ಇಲ್ಲೇ ಬಿಟ್ಬಿಡ್ತಾ ಇದ್ದೀವಿ. ಯಾಕೆಂದರೆ ಯಾರು ಬೇಕಾದರೂ ಬಂದು ನೋಡ್ಬೋದು ಏನಿದು ಸ್ಪೆಷಲ್ಲು ಏನು ಅಂತ. ಯಾಕೆ ಬಿದಿರಲ್ಲೇ ಮಾಡಿರೋದ್ರಿಂದ ನೆಟ್ ಹೌಸ್, ಬ್ಯಾಂಬೂ ನೆಟ್ ಹೌಸ್ ಥರ ಇರುತ್ತೆ. ಇದರಲ್ಲಿ ಎಲ್ಲೂ ನಾವು ಏನೂ ಯೂಸ್ ಮಾಡಿಲ್ಲ, ಎಲ್ಲ ಬಿದಿರಲ್ಲೇ ಯೂಸ್ ಮಾಡಿದ್ವಿ. ಪಿನ್ ಟು ಪಿನ್, ಮೇಲೆ ಸಪೋರ್ಟಿಂಗಿಗೆ ಜಿಯೋ ವೈರ್, ಅದ್ರ ಮೇಲೆ ನೆಟ್ಟು, ಮಿಕ್ಕಿದೆಲ್ಲ ಬಿದಿರೇ ಇದೆ. ನೋಡಿ, ಪಿನ್ನು ಸ್ಟ್ಯಾಂಡ್ ಮಾಡೋಕ್ಕೂ ಬಿದಿರು ಮಾಡಿದ್ದೀವಿ, ಬಂಬು ಸ್ಟ್ಯಾಂಡ್ ಮಾಡೋಕ್ಕೆ, ಬಂಬು ನಿಲ್ಲಿಸೋದಕ್ಕೆ ಎಲ್ಲ ಬಿದಿರಲ್ಲೇ ಯೂಸ್ ಮಾಡಿರೋದ್ರಿಂದ ಬಿದಿರು ಎಲ್ಲ ಥರ ಯೂಸ್ ಆಗುತ್ತೆ ಅನ್ನೋದಕ್ಕೆ ಒಂದು ಲೈವ್ ಡೆಮೋ ಇಲ್ಲಿ ಸಸ್ಯ ಸಂತೆಯಲ್ಲಿ ಮಾಡಿಸ್ತಾ ಇದ್ದೀವಿ ಸರ್. ಮತ್ತು ನಮ್ಮಲ್ಲಿ ಏನೇನು ಸಿಗುತ್ತೆ ಅನ್ನೋದಕ್ಕೆ ಉದಾಹರಣೆ ಏನು ಅಂದರೆ ನೋಡಿ, ಗ್ರೋ ಬ್ಯಾಗ್ ಇರುತ್ತೆ, ಕ್ರಾಪ್ ಕವರ್ ಇರ್ತದೆ, ಟಾರ್ಪಲಿನ್ಗಳಿರ್ತದೆ. ತೋಟಗಾರಿಕಾ ಇಲಾಖೆ ಕಡೆಯಿಂದ ಏನು ಸಸ್ಯ ಸಂತೆ ಅಂತ ನಡೀತಾ ಇದೆಯೋ ಮೇಳ, ಆ ಮೇಳದಲ್ಲಿ ನಾವು ಕೃಷಿ ಉದಯ ಕಡೆಯಿಂದ ನೆಟ್ ಹೌಸ್ ಮಾಡಿದ್ದೀವಿ. ಲೈವ್ ಡೆಮೋ ಯಾರು ಬೇಕಾದ್ರೂ ಬಂದು ನೋಡ್ಬೋದು. ರೈನ್ ಗನ್ ಇರುತ್ತೆ, ಈ ರೈನ್ ಗನ್ನಿಗೆ ಬೇಕಾಗಿರೋ ಲೇ ಫ್ಲ್ಯಾಟ್ ಟ್ಯೂಬ್ ಇರುತ್ತೆ, ಮತ್ತು ಪಾಂಡ್ ಲೈನರ್ ಇರ್ತದೆ, ವೀಡ್ ಮ್ಯಾಟ್ ಇರ್ತದೆ, ಕ್ರಾಪ್ ಕವರ್ ಇರ್ತದೆ, ಮತ್ತು ಟಾರ್ಪಲಿನ್ ಎಲ್ಲ ಥರ ಟಾರ್ಪಲಿನ್ಗಳು ಸಿಗ್ತದೆ. ಶೇಡ್ ನೆಟ್ ಇರ್ತದೆ, ಇನ್ಸೆಕ್ಟ್ ನೆಟ್ ಇರ್ತದೆ, ಮತ್ತು ಶೇಡ್ ನೆಟ್ಟಲ್ಲಿ ಡಿಫ್ರೆಂಟ್ ಟೈಪ್ ಶೇಡ್ ನೆಟ್ಗಳಿದೆ, ಎಲ್ಲ ಸಿಗುತ್ತೆ. ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಾವು ಯಾವ ಏನು ಸಪ್ಲೈ ಬೇಕು ಅಂದರೆ ಅದೆಲ್ಲ ಕೊಡ್ತೀವಿ. ಏನು ಬೇಕೋ ಅದೆಲ್ಲದಕ್ಕೂ ಸೊಲ್ಯೂಷನ್ ಇದೆ. ದಯವಿಟ್ಟು ನೀವು ಕಾಲ್ ಮಾಡಿ ವಿಚಾರಿಸಿ. ಹಾರ್ಟಿಕಲ್ಚರ್ ಓದ್ತಾ ಇರೋಂಥ ಡಿಪ್ಲೊಮಾ ಸ್ಟೂಡೆಂಟ್ಸ್ನ ಕರ್ಕೊಂಡು ನಾವು ಇಲ್ಲಿಗೆ ಸಸ್ಯ ಸಂತೆ ಪ್ರೋಗ್ರಾಮ್ನ ವಿಸಿಟ್ ಮಾಡೋಕ್ಕೆ ಬಂದಿದ್ವಿ. ನಮಗೆ ಇಲ್ಲಿ ಬೇರೆ ಬೇರೆ ವಿಧವಾದ ಸಸ್ಯಗಳು ಮತ್ತು ಅಗ್ರಿಕಲ್ಚರ್ ರಿಲೇಟೆಡ್ ಪ್ರಾಡಕ್ಟ್ಸು ಏನೇನು ಸಿಗುತ್ತೆ ಎಲ್ಲ ಇನ್ಫಾರ್ಮೇಷನ್ನು ಮತ್ತು ಪ್ರಾಡಕ್ಟ್ಸು ಡಿಸ್ಪ್ಲೇ ಎಲ್ಲ ಚೆನ್ನಾಗಿತ್ತು, ಎಕ್ಸಿಬಿಷನ್ ಎಲ್ಲ ಚೆನ್ನಾಗಿತ್ತು. ಮತ್ತು ಒಳಗೆ ಬಂದಾಗ ಇಲ್ಲಿ ಈ ಶೇಡ್ ನೆಟ್ಟು ಮತ್ತು ಪಾಲಿ ಹೌಸ್ ಸ್ಟ್ರಕ್ಚರ್ಸ್ನ ಯಾವ ಥರ ಮಾಡಿದ್ದಾರೆ, ಸ್ಮಾಲ್ ಸ್ಕೇಲ್ ಯೂನಿಟಲ್ಲಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ಕ್ಲೀನಾಗಿ ಡೆಮೋ ಮಾಡಿ ತೋರಿಸಿದ್ದಾರೆ. ಮತ್ತು ವರ್ಮಿ ಕಾಂಪೋಸ್ಟು ಮತ್ತು ರೀಯೂಸಬಲ್ ಪ್ಲಾಸ್ಟಿಕ್ ಶೀಟ್ಸ್ ಯೂಸ್ ಮಾಡಿಕೊಂಡು ಅವರು ಏನು ಪಾಟ್ಸ್ ಥರ ಮಾಡಿರೋದು, ಈ ಮೆಟೀರಿಯಲ್ ಎಲ್ಲ ನಮಗೆ ತುಂಬ ಯೂಸ್ಫುಲ್ ಅಂತ ಅನ್ನಿಸ್ತು. ಈ ಎಸ್ಪೆಷಲಿ ವರ್ಮಿ ಕಾಂಪೋಸ್ಟು, ಇದು ವರ್ಮಿ ಕಾಂಪೋಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿದ್ಮೇಲೆ ಆ ಸ್ಟ್ರಕ್ಚರ್ಸ್ನ ಮಾಡೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಮತ್ತು ಆ ಸೆಟಪ್ ಮಾಡಬೇಕಾ ಬೇಡವಾ ಅಂತ ಯೋಚನೆ ಮಾಡಬೇಕಾಗುತ್ತೆ. ಬಟ್ ಇದು ಏನು ರೆಡಿಯಾಗಿ ಸಿಗೋದ್ರಿಂದ ಇದನ್ನು ಒಂದು ಸರ್ತಿ ಟ್ರೈ ಮಾಡಿ ನಾವು ವರ್ಮಿ ಕಾಂಪೋಸ್ಟ್ ಮಾಡೋದು ನಮ್ಗೆ ಯೂಸ್ಫುಲ್ಲ ಅಲ್ವಾ ಅಂತ ಚೆಕ್ ಮಾಡಿಕೊಂಡು, ಈಗ ವರ್ಮಿ ಕಾಂಪೋಸ್ಟು ಮಾಡೋದು ನಮಗೆ ಉಪಯುಕ್ತ ಅನ್ಸಿದ ಮೇಲೆ ಅದನ್ನು ಲಾರ್ಜ್ ಸ್ಕೇಲಲ್ಲಿ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಮತ್ತು ಈ ಸ್ಟ್ರಕ್ಚರ್ಸು ಮತ್ತು ಬ್ಯಾಂಬೂ ರೀಯೂಸಬಲ್ ಸ್ಟ್ರಕ್ಚರ್ಸು ಇವೆಲ್ಲ ತುಂಬ ಇಂಪ್ರೆಸಿವ್ ಆಗಿದೆ. ಪ್ಲಸ್ ಕಾಸ್ಟ್ ಎಫೆಕ್ಟಿವು ಮತ್ತು ಲಾಂಗ್ ಲಾಸ್ಟಿಂಗ್ ಅಂತ ಇನ್ಫಾರ್ಮೇಷನ್ನು ತುಂಬ ಕರೆಕ್ಟಾಗಿದೆ ಮತ್ತು ಇನ್ಫಾರ್ಮೇಟಿವ್ ಆಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕೃಷಿ ಉದಯ್ ಗ್ರೀನ್ ಸೊಲ್ಯೂಷನ್ ಏನಿದು ನೆಟ್ ಹೌಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. 12 ಅಡಿ ಹೈಟು, ಪ್ರತಿಯೊಂದು ನೋಡಿ ಬಾರ್ಡ್ರ್ ಪೋಲ್ ಎಲ್ಲನೂ ತುಂಬ ಚೆನ್ನಾಗಿ ಒಂದೇ ಸ್ಟ್ರೈಟಾಗಿ ಒಳ್ಳೆ ಬ್ಯಾಂಬೋ ಯೂಸ್ ಮಾಡಿದ್ದಾರೆ. ಆಮೇಲೆ ಯಾವ್ದು ಮೆಟೀರಿಯಲ್ ಯೂಸ್ ಮಾಡ್ತೀರಿ, ಆ ಶೇಡ್ ಯಾವ್ದು ಬೇಕು, ಮತ್ತು 50% ಶೇಡ್ ಬೇಕೋ, ಫುಲ್ ಶೇಡ್ ಬೇಕೋ, ಇದೆಲ್ಲ ತುಂಬ ಚೆನ್ನಾಗಿ ಡೆಮಾನ್ಸ್ಟ್ರೇಟ್ ಮಾಡಿ ಎಲ್ಲನೂ ಮಾಡಿದ್ದಾರೆ. ವೀಡ್ ಮ್ಯಾಟ್ ಹಾಕಿದ್ದಾರೆ, ಎಲ್ಲನೂ ಹಾಕಿ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಈ ಒಂದು ನೆಟ್ ಹೌಸು ನಮಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗೂ ಇದೆ. ಮೇಂಟೆನೆನ್ಸ್ ವೈಸ್ ಹೋದ್ರೂ 7 ಇಯರ್ಸ್ ಅಂತೂ ಗ್ಯಾರಂಟಿ, ಅದೂ 7 ಇಯರ್ಸು ಅಷ್ಟೇನೆ. ಪಾಲಿ ಹೌಸು ಅದರಲ್ಲಿ ನೀರು ಎಲ್ಲ ಒಳಗಡೆ ಬರಲ್ಲ, ಇದರಲ್ಲಿ ಎಲ್ಲ ಬರುತ್ತೆ. ಆದ್ರೂ ಅದರದ್ದೇ ಆದ ಒಂದು ಇದಿದೆ, ಬೆಳೆಗಳಿಗೆ ಯೂಸ್ ಮಾಡೋಕ್ಕೆ ಅಡ್ವಾಂಟೇಜಸ್. ನನ್ನ ಹೆಸರು ರಾಮಚಂದ್ರೇಗೌಡ ಅಂತ. ನನ್ನ ಊರು ವಾಣಿಗ್ರಹಳ್ಳಿ, ದೊಡ್ಡಬಳ್ಳಾಪುರ ಹತ್ತಿರ. ದೊಡ್ಡಬಳ್ಳಾಪುರದಿಂದ 10 ಕಿಲೋಮೀಟ್ರ್ ಆಗುತ್ತೆ.
ನಾನು ನೆಟ್ ಹೌಸ್ ಒಂದು 25 ಎಕರೆ ಮಾಡಿದ್ದೀನಿ. ಅದರಲ್ಲಿ ಪಾಲಕ್ಕು ಬೆಳೀತಾ ಇದ್ದೀನಿ. ಈಗ ಈ ನೆಟ್ ಹೌಸಲ್ಲಿ ಏನು ಉಪಯೋಗ ಅಂದರೆ ಬಂಬು ಈಗ 5 ವರ್ಷ ಆಯ್ತು ನಾನು ಮಾಡಿ, ಇದುವರೆಗೂ ಡ್ಯಾಮೇಜಸ್ ಏನಿಲ್ಲ. ಬಂಬು ಲೋ ಕಾಸ್ಟಲ್ಲಿ ಪ್ರಾಜೆಕ್ಟ್ ಮಾಡೋರಿಗೆ ಒಳ್ಳೆ ಉಪಯೋಗ ಇದೆ. ಈಗ ಹೈಟೆಕ್ ಗ್ರೀನ್ ಹೌಸ್ಗಳು ಮಾಡೋರು 50 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ನೆಟ್ ಹೌಸಿಂದ ತುಂಬ ಉಪಯೋಗ ಇದೆ. ವೀಡ್ ಮ್ಯಾಟ್ ಇರುತ್ತೆ, ವೀಡ್ ಬರಲ್ಲ, ನಿಮಗೆ ಟೊಮೊಟೊ ಬೆಳಿಬೋದು, ವೆಜಿಟೇಬಲ್ ಎನಿ ಕ್ರಾಪ್ ಬೆಳ್ಕೊಬೋದು, ಒಳ್ಳೆ ಹೀಲ್ಡ್ ಇರುತ್ತೆ, ಮತ್ತು ಪೆಸ್ಟ್ ಕಂಟ್ರೋಲ್ ಇರುತ್ತೆ, ನಿಮಗೆ ಎಲ್ಲ ರೀತಿಯ ಉಪಯೋಗ ಇದೆ. ಹಾಗಾಗಿ ಇದನ್ನು ನೆಟ್ ಹೌಸ್ನ ನೀವು ಯಾವುದೇ ಧೈರ್ಯ ಗಿಡದೆ ಮಾಡಿಕೊಳ್ಬೋದು.